ಇನ್ನು ಈ ಮಧ್ಯೆ ಮನ್ರೇಗಾ ಯೋಜನೆಯ ದೃಷ್ಟಿಯನ್ನ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ನಡೀತಾ ಇದೆ. ವಿಧಾನಸೌಧದಲ್ಲಿ ಸಚಿವ ಎಂಬಿ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹಣ ತೆಗೆದುಕೊಂಡಿದ್ದಾರಾ? ಯಾರ್ದೋ ದುಡ್ಡು? ಇನ್ನು ಇವತ್ತು ಸಚಿವ ತಿಮ್ಮಾಪುರ ಹೆಸರನ್ನ ಹೇಳ್ತಾ ಇದ್ದಾರೆ. ನಾಳೆ ಯಾರೇ ದುಡ್ಡು ತಿಂದ್ರು ಪ್ರಧಾನಿ ಹೆಸರು ಹೇಳಬಹುದಾ ನಾವು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಇನ್ನು ನರೇಗಾ ವಿಚಾರ ಡೈವರ್ಟ್ ಮಾಡೋಕೆ ಅಷ್ಟೇ ಇವರು ಧರಣಿಯನ್ನ ಕೂತಿರುವಂತದ್ದು. ವಿಧಾನಸೌಧದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ನೋಡಿ, ಅವರು ಈ ನರೇಗಾ ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ, ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಅದರಿಂದ ಜನರ ದೃಷ್ಟಿಯನ್ನ ಬೇರೆ ಕಡೆ ಸೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು. ತಿಮ್ಮಾಪುರ ಅವರ ಎಕ್ಸೈಸ್ ಮಿನಿಸ್ಟರ್ ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಹಣ ಸಿಕ್ಕೊಂಡು ಬಿದ್ದಿದ್ದಾನೆ. ಅದರರ್ಥ ತಿಮ್ಮಾಪುರ ಇನ್ನೊಳಗಿದಾರ, ಸಚಿವರು ತಗೊಂಡಿದ್ದಾರ. ಹಾಗೆ ನಾಳೆ ಯಾರು ಬೇಕಾದರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು. ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರಾ ನೀವು? ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ. ಹೀಗಾಗಿ ಸುಮ್ಮನೆ ತಿಮ್ಮಾಪುರ ಅವ್ರನ್ನ ಆ ಎಕ್ಸೈಸ್ನಲ್ಲಿ ಇರುವುದಿಲ್ಲ, ಯಾವ ಅಧಿಕಾರಿ ದುಡ್ಡು ತಿಂದಿದ್ದಾನೆ ಅವ್ನು ಸಿಕ್ಕೊಂಡಿದ್ದಾನೆ, ಅವ್ರ ಮೇಲೆ ಶಿಕ್ಷೆ ಆಗ್ತದೆ ಕಾನೂನು ಪ್ರಕಾರ. ನೋಡಿ, ಅವರು ಈ ನರೇಗಾ ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ, ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಅದರಿಂದ ಜನರ ದೃಷ್ಟಿಯನ್ನ ಬೇರೆ ಕಡೆ ಸೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು. ತಿಮ್ಮಾಪುರ ಅವರ ಎಕ್ಸೈಸ್ ಮಿನಿಸ್ಟರ್ ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಹಣ ಸಿಕ್ಕೊಂಡು ಬಿದ್ದಿದ್ದಾನೆ. ಅದರರ್ಥ ತಿಮ್ಮಾಪುರ ಇನ್ನೊಳಗಿದಾರ, ಸಚಿವರು ತಗೊಂಡಿದ್ದಾರ. ಹಾಗೆ ನಾಳೆ ಯಾರು ಬೇಕಾದರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು. ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರಾ ನೀವು? ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ. ಹೀಗಾಗಿ ಸುಮ್ಮನೆ ತಿಮ್ಮಾಪುರ ಅವ್ರನ್ನ ಆ ಎಕ್ಸೈಸ್ನಲ್ಲಿ ಇರುವುದಿಲ್ಲ, ಯಾವ ಅಧಿಕಾರಿ ದುಡ್ಡು ತಿಂದಿದ್ದಾನೆ ಅವ್ನು ಸಿಕ್ಕೊಂಡಿದ್ದಾನೆ, ಅವ್ರ ಮೇಲೆ ಶಿಕ್ಷೆ ಆಗ್ತದೆ ಕಾನೂನು ಪ್ರಕಾರ. ನೋಡಿ, ಅವರು ಈ ನರೇಗಾ ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ, ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಅದರಿಂದ ಜನರ ದೃಷ್ಟಿಯನ್ನ ಬೇರೆ ಕಡೆ ಸೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು. ತಿಮ್ಮಾಪುರ ಅವರ ಎಕ್ಸೈಸ್ ಮಿನಿಸ್ಟರ್ ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಹಣ ಸಿಕ್ಕೊಂಡು ಬಿದ್ದಿದ್ದಾನೆ.